ನಮಸ್ಕಾರ. ನಾನು ಬಸವರಾಜು. ಡೇಟ್ ಫಿಕ್ಸ್ ಆಗಿದೆ. ಯಾರದ್ದು? ಮುಖ್ಯಮಂತ್ರಿಯ ಗಾದಿಯ ಮೇಲೆ ಕೂರ್ಲೇಬೇಕು ಅನ್ನೋ ಕಟ್ಟ ಕಡೆಯ ಕ್ಲೈಮ್ಯಾಕ್ಸ್ ಅನ್ನ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಮಹತ್ವದ ರಣತಂತ್ರ ರೂಪಿಸ್ಕೊಂಡಿದ್ದಾರ. ಕಾರಣ ಇಷ್ಟೇ, ಅವ್ರ ಹಿಂದೆ ಶಾಸಕರ ಬೆಂಬಲ ಇಲ್ಲಪ್ಪ ಅವರೆಲ್ಲ ಬೆಂಬಲಿಸ್ತಾರ ಇಲ್ಲ. ಯಾರು ಅದೃಷ್ಟಕ್ಕೆ ಗೆದ್ದಂತಹ ಮತ್ತೆ ಮುಂದೆ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನೂ ಗೆಲ್ಲೋಕಾಗದಂತಹ ದುಸ್ಥಿತಿಯಲ್ಲಿರಬಹುದಾದಂತಹ ಶಿವಗಂಗಾ ಬಸವರಾಜು, ನಯನಾ ಮೋಟಮ್ಮ, ಶರತ್ ಬಚ್ಚೇಗೌಡ ಇಂತಹ ಎಳಸು ಶಾಸಕರ ದಂಡನ್ನ ಇಟ್ಕೊಂಡು ವಿನಾಕಾರಣ ಸಿದ್ದರಾಮಯ್ಯ ಅವರನ್ನ ಅಲ್ಪಸಂಖ್ಯಾತರದಿಂದ ದೂರ ತಳ್ಳುವಂತಹ ಷಡ್ಯಂತ್ರ ಮಾಡಿದ್ದು, ದಲಿತರಿಂದ ದೂರ ತಳ್ಳುವಂತಹ ಷಡ್ಯಂತ್ರ ಮಾಡಿದ್ದು, ಹಿಂದುಳಿದವರೇನೇ ಸಿದ್ದರಾಮಯ್ಯ ಅವರನ್ನ ದೂರ ತಳ್ಳುವ ರೀತಿಯಲ್ಲಿ ಪಾನ್ಗಳನ್ನ ಮೂವ್ ಮಾಡಿದ್ದು, ಸುರ್ಜೇವಾಲಾ ಅನ್ನುವಂತಹ ದೆಹಲಿಯ ಧೂರ್ತ ಮತ್ತು ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು ಬಹುಪಾಲು ರಾಜಕೀಯ ವಿಶ್ಲೇಷಕರು ಹೇಳ್ತಿರುವಂತಹ ಅಕ್ಷರ ಸತ್ಯವಾದಂತಹ ಮಾತುಗಳು. ಇದೇನೇ ಇರಲಿ, ಈ ಮೇ 20 ಬಂದ್ರೆ ಸರ್ಕಾರ ರಚನೆಯಾಗಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ 3 ವರ್ಷ ಮುಗಿಯುತ್ತೆ. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಕೊನೆಯ ಪಕ್ಷ 2 ವರ್ಷಕ್ಕಾದ್ರೂ ಅವಕಾಶವನ್ನ ಕೊಟ್ರೆ, ಯಾಕೆ ಕೊಡಬೇಕು? ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಅನ್ನುವಂತಹ ಕೇವಲ ಪೊಳ್ಳು ವಿಚಾರವನ್ನ ಜೀವಂತವಾಗಿ PR ಸ್ಟಂಟ್ ಮೂಲಕ ಮಾಡ್ಕೊಂಡ್ಬಂದಂತಹ ಡಿ ಕೆ ಟಿ ಅಥವಾ ಸುರೇಶ್ ಈಗಲೂ ಕೂಡ ಅದೇ ಆಸೆಯಲ್ಲಿ ಸಿಗಬಹುದು ಅನ್ನುವ ನಿರೀಕ್ಷೆಯಲ್ಲಿ ಕಾದು ಕೂತಿದ್ದಾರೆ. ಇಲ್ಲಾಂದ್ರೆ ಇಷ್ಟು ದೊಡ್ಡ ಮೆಜಾರಿಟಿ ಇತ್ತು, ಒಬ್ರು DCM ಇದ್ರು, KPCC ಅಧ್ಯಕ್ಷರಿದ್ರು, ಇನ್ನೊಬ್ರು CM ಇದ್ರು, ಅಚ್ಚುಕಟ್ಟಾದಂತಹ ಸಂಪುಟ ಇತ್ತು. ಒಂದು ಹಂತಕ್ಕೆ ಸಿಕ್ಕ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳುವ ಬದಲು ಅಲ್ಪಸಂಖ್ಯಾತರ ವಿರುದ್ಧ ಇವರೇ ನಾಯಕರುಗಳು ಮುಂದೆ ನಿಂತ್ಕೊಂಡು ಸುರ್ಜೇವಾಲಾ, ಡಿ ಕೆ ಶಿವಕುಮಾರ್ ರಿಸಲ್ಟ್ ಬರೋಕೆ ಮುಂಚೆ ದಾವಣಗೆರೆ ದಕ್ಷಿಣದ್ದು ವಜಾ ಪ್ರಕ್ರಿಯೆಗಳನ್ನ ಮಾಡುವ ಮೂಲಕ ಕಾಂಗ್ರೆಸ್ ಮುಸಲ್ಮಾನರ ವಿರೋಧಿ, ಅದರಲ್ಲೂ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಮುಸಲ್ಮಾನ ವಿರೋಧಿ ಅನ್ನೋದನ್ನ ಪ್ರೊಜೆಕ್ಟ್ ಮಾಡ್ಕೊಂಡ್ರು. ಪ್ರಯೋಜನ ಏನ್ ಬಂತು? ಇದೇ ರೀತಿ ಅಖಂಡ ಶ್ರೀನಿವಾಸ್ ಮೂರ್ತಿಯ ಎಕ್ಸಾಂಪಲ್ 2023ರ ವಿಧಾನಸಭಾ ಚುನಾವಣೆಗೂ ಮುಂಚೆ ಇದೇ ಡಿ ಕೆ ಶಿವಕುಮಾರ್ ಅವರ ಕಾರಣಕ್ಕೆ ಒಬ್ಬ ದಲಿತ ಟಿಕೆಟ್ ಇಲ್ಲದಂತೆ ಅಲ್ಲಿ ಸ್ಪರ್ಧಿಸಿದ್ರೆ ಕಣ್ಣು ಮುಚ್ಕೊಂಡ್ ಗೆಲ್ತಿದ್ರು. BSP ಇಂದ ನಿಂತೇನೆ ದೊಡ್ಡ ಮಟ್ಟದ ಮತಗಳನ್ನು ಪಡ್ಕೊಂಡಿದ್ದಂತಹ ಅಖಂಡ ಶ್ರೀನಿವಾಸ್ ಮೂರ್ತಿ ಸೇರಿದಂತೆ ಹಲವು ನಾಯಕರಿದ್ದಾರೆ, ದಲಿತ ಸಮಾಜದ ನಾಯಕರು. ಇದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರ ಕಾರಣಕ್ಕೆ ಅತ್ಯುನ್ನತ ಸ್ಥಾನಮಾನಗಳು ಅವರಿಗೆ ಒಲಿಯದಂತೆ ನೋಡಿಕೊಂಡ್ರು. ಹಾಗೆ ನೋಡಿದ್ರೆ ನರೇಂದ್ರ ಸ್ವಾಮಿ ಅವರು ಮಂತ್ರಿ ಆಗಬಹುದಿತ್ತು. ಆ ಅವಕಾಶವನ್ನು ಕೈ ತಪ್ಪಿಸಿದ್ದು ಇದೇ ಡಿ ಕೆ ಶಿವಕುಮಾರ್. ಅಷ್ಟೇ ಅಲ್ಲ, 2023ರ ಹೊಸ ಸರ್ಕಾರದಲ್ಲಿ 2 DCM ಹುದ್ದೆಗಳ ಸೃಷ್ಟಿಗೆ ಎಲ್ಲ ಸಾಧ್ಯತೆಗಳಿತ್ತು. ಒಂದು, ಪರಮೇಶ್ವರ್ ಅವರು DCM ಆಗಿ ಗೃಹ ಸಚಿವರಾಗ್ತಿದ್ರು, ಇವರು ಕೂಡ DCM ಆಗ್ತಿದ್ರು. ಆದ್ರೆ ಇನ್ನೊಬ್ಬ ದಲಿತನಿಗೆ ಆ ಅವಕಾಶ ಸಿಗಬಾರದು ಅಂತ ಕಲ್ಲು ಹಾಕಿದ್ದು ಕೂಡ ಇದೇ ಸುರ್ಜೇವಾಲಾ ಮತ್ತು ಡಿ ಕೆ ಶಿವಕುಮಾರ್ ಅನ್ನುವಂತಹ ಅಪವಾದ ಈಗ ಚರ್ಚೆ ಆಗ್ತಿರುವಂತದ್ದು. ಒಳ ಮೀಸಲಾತಿಯ ವಿಚಾರದಲ್ಲಿ ವಿನಾಕಾರಣ ವ್ಯತ್ಯಾಸಗಳನ್ನ ಉಂಟು ಮಾಡ್ತಿರುವಂತದ್ದು ಇದೇ ಟೀಮ್. ಕಾರಣ, ಅಹಿಂದ ಅನ್ನುವಂತಹ ಸಿದ್ದರಾಮಯ್ಯ ಅವರ ಶಕ್ತಿ ಅವ್ರ ಜೊತೆಯಲ್ಲಿ ಇಲ್ಲದಂತೆ ಮಾಡಬೇಕು. ಅವ್ರೆಂತವ್ರು ಅಂದ್ರೆ, ಸಿದ್ದರಾಮಯ್ಯ ಮತ್ತು ಅಹಿಂದ ಇಲ್ದಿದ್ರೆ ಕಾಂಗ್ರೆಸ್ಸೇ ಇಲ್ಲ. ಇವರೆಷ್ಟೇ ತಿಪ್ಪರಲಾಗ ಪಲ್ಟಿ ಹೊಡೆದ್ರು ಕೂಡ ಡಿ ಕೆ ಶಿವಕುಮಾರ್ ಕನಕಪುರದಾಚೆಗೆ ಅವ್ರಿಗೆ ಏನಿಲ್ಲ. ಹೋಗ್ಲಿ, ಕನಕಪುರ ಬಿಟ್ಟು ಜೇವರ್ಗಿಲ್ಲೋ ಎಲ್ಲಾದ್ರೂ ಸ್ಪರ್ಧೆ ಮಾಡಿ, ಬಾದಾಮಿಲಿ ಸ್ಪರ್ಧೆ ಮಾಡಿ ಗೆಲ್ತಾರ? ಇಲ್ಲ. ಆದ್ರೂ ಕಾಂಗ್ರೆಸ್ನ ಮೂಲ ಶಕ್ತಿ ಏನಿತ್ತು ಅದನ್ನ ಹಾಳಗೆಡುತ್ತಿದ್ದಾರೆ. ಕಾರಣ, CM ಸ್ಥಾನದಲ್ಲಿ ನನ್ನನ್ನು ಕೂರಿಸ್ತಿಲ್ಲ ಸಿದ್ದರಾಮಯ್ಯ ಅವರ, ಆ ಜಾಗ ಬಿಟ್ಕೊಡ್ತಿಲ್ಲ ಅಂತ. ಈಗ ರಾಹುಲ್ ಗಾಂಧಿ ಅವರ ಮೂಲಕ ಸಮಯ ಪಡ್ಕೊಂಡಿದ್ದಾರೆ. 24ನೇ ತಾರೀಕಿಂದ ದೆಹಲಿಯಲ್ಲಿ ಇರ್ತಾರೆ. ನೋ ಡೌಟ್ 2 ರಾಜೀನಾಮೆ ಪತ್ರ ಇಟ್ಕೊಂಡೋದ್ರು ಅಚ್ಚರಿ ಇಲ್ಲ. ಬೆದರಿಸುವ ಪ್ರಯತ್ನಗಳನ್ನೇ 23ರಿಂದ ಇಲ್ಲಿ ತನಕ ಡಿ ಕೆ ಟೀಮ್ ಮಾಡ್ತಾ ಬಂದಿತ್ತು. ಯಾರು? ಸುರೇಶ್ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಹೋಗಬಹುದು. ಹೋದ್ರೆ 2 ರಾಜೀನಾಮೆ ಪತ್ರಗಳನ್ನ ಇಡಬಹುದು. ಸಾಧ್ಯ ಆದ್ರೆ ಇವ್ರ ಜೊತೆಲಿ 17, 18 ಅಥವಾ 19, ಟೋಟಲ್ 23 ಇವರಿಬ್ರು ಸೇರಿಸಿ ನಾಯಕರಿದ್ದಾರೆ. ಅವರ ರಾಜೀನಾಮೆ ಪತ್ರಗಳನ್ನ ಮುಂದಿಡಬಹುದು. ಕ್ಲೈಮ್ಯಾಕ್ಸ್ ಇದು ಬಿಟ್ರೆ ಇನ್ನು ಆಪ್ಷನ್ ಇಲ್ಲ. ಈಗೇನಾದ್ರೂ ಅವಕಾಶ ಸಿಕ್ಕರೆ
ಅವರು ಸಿಎಂ ಆಗ್ಬೋದು. ಇನ್ನು ಜೀವಮಾನದಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಸಾಧ್ಯವೇ ಇಲ್ಲ. 24ರಿಂದ 30 ಅಥವಾ 1ನೇ ತಾರೀಕು, 31 ಇದ್ರೆ 31, 7 ದಿನ ಅಷ್ಟೇ. ಈಗ ಆಗದಿದ್ರೆ ಇನ್ನು ಜೀವಮಾನದಲ್ಲಿ ಆಗೋದಿಲ್ಲ ಅವರು ಸಿಎಂ. ಈಗ ಇಷ್ಟೆಲ್ಲ ಸಮಸ್ಯೆಗಳು ಮುಂದೆ ಹರಡ್ಕೊಂಡು ಕೂತಿದಾವಲ್ಲ, ಒಳ ಮೀಸಲಾತಿ, ದಲಿತ ಒಳ ಮೀಸಲಾತಿ ಇರಬಹುದು, ಅಲ್ಪಸಂಖ್ಯಾತರ ವಜಾ ಪ್ರಕ್ರಿಯೆಗಳ ಕಾರಣಕ್ಕೆ ಅಲ್ಪಸಂಖ್ಯಾತರ ವಿರೋಧ ಇರಬಹುದು, ಇನ್ನು ಹಿಂದುಳಿದ ಬಹುಪಾಲು ನಾಯಕರು ಸಿದ್ದರಾಮಯ್ಯ ಅವರ ವಿಚಾರವಾಗಿ ಅಪಸ್ವರದ ಮಾತಾಡು, ರಾಜಣ್ಣ ಅವ್ರು ಮಾತಾಡ್ತಿದ್ದಾರೆ, ಅವ್ರಿಗೆ ಮಾಟ ಮಾಡಿಸಿರಬಹುದು, ಅದಕ್ಕೆ ಹೇಗಿದ್ದಾರೆ, ಅವ್ರು ಗಟ್ಟಿಯಾಗಿ ಮಾತಾಡ್ಬೇಕಿತ್ತು, ಮಾತಾಡ್ತಾ ಇಲ್ಲ. ಸತೀಶ್ ಜಾರಕಿಹೊಳಿ ಕಾಂಪ್ರಮೈಸಿಂಗ್ ಪಾಲಿಟಿಕ್ಸ್ಗೆ ರೆಡಿಯಾಗಿ ಒಪ್ಕೊಂಡಿದ್ದಂತಿದೆ ಸಿದ್ದರಾಮಯ್ಯ ಅವರು ಅಂತ ಹೇಳ್ತಿದಾರಲ್ಲ. ಇವೆಲ್ಲವೂ ಕೂಡ ತುಂಬಾ ಸ್ಪಷ್ಟವಾಗಿ ಹೇಳ್ತಿರುವಂತಹ ಮತ್ತೊಂದು ವಿಚಾರ, ನನ್ನನ್ನ ಈ ರೀತಿ ಆಡಿಸ್ತಿದ್ದಾರೆ, ಕುಣಿಸ್ತಿದ್ದಾರೆ, ವಿಕ್ಟಿಮ್ ಕಾರ್ಡ್ ಅನ್ನ ಪ್ಲೇ ಮಾಡಬಹುದು ಮುಂದಿನ ದಿನಮಾನಗಳಲ್ಲಿ ಸಿದ್ದರಾಮಯ್ಯ ಅವರು. ಹೈಕಮಾಂಡ್ ಮತ್ತು ಡಿ ಕೆ ಶಿವಕುಮಾರ್ ಟೀಮ್ ಹೀಗೆಲ್ಲ ಮಾಡಿಸ್ತು ಅಂತ. ಆದ್ರೆ ಈ ಎರಡರ ಎದುರಲ್ಲಿ, ಡಿ ಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ ಎದುರಲ್ಲಿ ಸಿದ್ದರಾಮಯ್ಯ ಟಾಪ್ ಮೋಸ್ಟ್ ಜಾಗದಲ್ಲೇ ನಿಂತ್ಕೋತಾರೆ. ಅದು ಮಾಸ್ ಲೀಡರ್ ಕಾರಣಕ್ಕೋ, ಜನರ ಅಭಿಮತ, ಜನಪ್ರಿಯತೆ ಹೆಚ್ಚಿರುವಂತಹ ನಾಯಕ ಅನ್ನೋ ಕಾರಣಕ್ಕೋ ಇವರು ಹೈಕಮಾಂಡ್ ಅನ್ನು ಕೂಡ ಹೆದರಿಸಬಹುದಿತ್ತು, ಎದುರಿಸಬಹುದಿತ್ತು. ಡಿ ಕೆ ಶಿವಕುಮಾರ್ ಅನ್ನುವಂತಹ ನಾಯಕರನ್ನ ಯಾವತ್ತು ಬೇಕಾದ್ರೂ ತಣ್ಣಗಾಗಿಸಬಹುದಿತ್ತು ಕೇವಲ ಒಂದು ಹೇಳಿಕೆ ಮೂಲಕ. ಆದ್ರೆ ಎಲ್ಲಾ ಆಪ್ಷನ್ ಅನ್ನು ಅವ್ರ ಟೀಮ್ಗೆ ಬಿಟ್ಕೊಟ್ಟು ಯಾಕೆ ಸೈಲೆಂಟ್ ಆಗಿದ್ದಾರೆ? ನಾನೊಬ್ಬ ಅಹಿಂದ ನಾಯಕ, ನನ್ನನ್ನೇ ಹೀಗೆ ಮಾಡಿಸಿದ್ರು, ಆಡಿಸಿದ್ರು. ಇನ್ನು ಅಹಿಂದ ವರ್ಗದ ಜನಕ್ಕೆ ಮುಂದಿನ ದಿನಮಾನಗಳಲ್ಲಿ ರಾಜಕೀಯ ಪ್ರಾತಿನಿಧ್ಯದ ವಿಚಾರ ಬಂದ್ರೆ ಇಂಥವ್ರಿದ್ರೆ ಅದು ಸಾಧ್ಯ ಆಗೋದಿಲ್ಲ ಅನ್ನೋದನ್ನ ಜನಕ್ಕೆ ಅರ್ಥ ಮಾಡಿಸುವ ಸಲುವಾಗಿ ಹೀಗೆ ಸೈಲೆಂಟ್ ಆದ್ರ ಅನ್ನುವಂಥದ್ದು ಕೂಡ ಮುಖ್ಯ. ಏನೇ ಇರಬಹುದು, ಈ ತಿಂಗಳ ಅಂತ್ಯದಲ್ಲಿ 2 ರಾಜೀನಾಮೆ ಕೊಡ್ತೀನಿ ಅಂತ ಹೆದರಿಸಬಹುದು, ಬೆದರಿಸಬಹುದು. ಕೊಡಲ್ಲ, ಕೊಟ್ರೆ ಬೇರೆ ಕಡೆ 4 ಆಣೆ ಬೆಲೆ ಇರೋದಿಲ್ಲ. ಬಿಜೆಪಿ ಅವರು ಅಂತ ಕರ್ಕೊಳ್ಳಲ್ಲ, JDS ಇವ್ರು ಹೋಗೋದಿಲ್ಲ. ಪರ್ಯಾಯ ವೇದಿಕೆ ಪಕ್ಷ ಕಟ್ತಾರ, ಅದು ಸಾಧ್ಯವೇ ಇಲ್ಲ. ಕಟ್ಟಿದ್ರೆ ನಲಪಾಡ್ ಅನ್ನುವಂತಹ ಒಬ್ಬ ಕಾರಣಕ್ಕೇನೆ ಯಾರು ಓಟ್ ಹಾಕಲ್ಲ. ಎಕ್ಸಾಂಪಲ್ 1 ಈ ತರದವ್ರೆ. ಈಗ ಯಾರೋ ಯೂತ್ ಕಾಂಗ್ರೆಸ್ ನಲ್ಲಿ ಒಬ್ರು ಅಧ್ಯಕ್ಷರಿದ್ದಾರೆ, ಸರಿ ಕನ್ನಡ ಮಾತಾಡಕ್ ಬರಲ್ಲ, ಗ್ರಾಮ ಪಂಚಾಯತ್ ಚುನಾವಣೆ ಗೆಲ್ಲೋಕ್ಕೂ ಸಾಧ್ಯ ಇಲ್ಲ ಅಂತವ್ರು. ಅಂತಹ ಟೀಮ್ ಅನ್ನ ಶಿವಗಂಗಾ ಬಸವರಾಜ್ ತರ ಹೇಳಿಕೆಗಳು ಕೊಟ್ರೆ ಯಾರು ಓಟ್ ಹಾಕ್ತಾರೆ? ಶರತ್ ಬಚ್ಚೇಗೌಡ ತರ ರೀತಿಯಲ್ಲಿ ಹಿಂದುಳಿದವರ ವಿರೋಧ ಕಟ್ಕೊಂಡ್ರೆ ನೆಕ್ಸ್ಟ್ ಅವರು ಎಲೆಕ್ಷನ್ ಗೆಲ್ಲಲ್ಲ. ಇಂತಹ ಟೀಮ್ ಇಟ್ಕೊಂಡು ಹೊಸ ಪಕ್ಷ ಕಟ್ಟುವಂತಹ ಕೆಟ್ಟ ದುಸ್ಸಾಹಸಕ್ಕೆ ಹೋಗೋದಿಲ್ಲ. ಹೋದ್ರೂ ಅದು ಸಾಧ್ಯ ಆಗೋದಿಲ್ಲ. ಇದೇನೇ ಇರಬಹುದು, ಕ್ಲೈಮ್ಯಾಕ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಬಹುದು, ಆದ್ರೆ ಡಮ್ಮಿ ಅದು ಟುಸ್ಪಟಕ್ಕೆ ಆಗುತ್ತೆ. ರಾಜೀನಾಮೆ ಕೊಡಲ್ಲ, ಈಗ ಇರೋದು ಏನಿದೆಯೋ ಅದನ್ನೇ ಒಪ್ಕೊಂಡು ಮುಂದುವರಿಬಹುದು. ಇನ್ನಷ್ಟು ಕಾಂಗ್ರೆಸ್ ಅನ್ನ, ಅದರ ಶಕ್ತಿಯನ್ನ ಹಾಳು ಮಾಡ್ಕೊಂಡಿರಬಹುದು. ಯಾಕಂದ್ರೆ ನನಗ್ ಸಿಗ್ಲಿಲ್ಲ, ನಾಳೆ ನನಗ್ ಸಿಗ್ದಿದ್ದು ಬೇರೆಯವ್ರಿಗೂ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಹಾಳು ಮಾಡ್ತಾ ಕೂರಬಹುದು. ಇಷ್ಟೇ ಆಗತ್ತೆ. ಫೈನಲಿ ನಾನು ದುಡ್ದಿದ್ದೀನಿ, ನನಗೆ ಕೂಲಿ ಕೊಡಿ ಅಂತ ಸರಿ, ಒಂದು ಪೋಸ್ಟ್, KPCC ಅನ್ನುವಂತಹ ಪವರ್ಫುಲ್ ಪೋಸ್ಟ್, ಪ್ರೆಸಿಡೆಂಟ್ ಪೋಸ್ಟ್, DCM ಪೋಸ್ಟ್ ಎರಡೂ ಕೊಟ್ಟರು ಕೂಡ ದುರಾಸೆಯ ಕಾರಣಕ್ಕೆ ಆ ಪಕ್ಷದ ಮೂಲ ಶಕ್ತಿಯನ್ನ 28ಕ್ಕೆ ಒಂದು ಹಂತಕ್ಕೆ ಗೆಲ್ತಾರ ಬಿಡ್ತಾರ ಸೆಕೆಂಡ್ರಿ, ಒಳ್ಳೆ ನಂಬರ್ ಪಡಿಬಹುದಾದಂತಹ ಅವಕಾಶ ಏನಿತ್ತು ಅದನ್ನ ಹಾಳು ಮಾಡಿದ ಸಂಪೂರ್ಣ ಕ್ರೆಡಿಟ್ ಡಿ ಕೆ ಶಿವಕುಮಾರ್ ಮತ್ತು ಸುರ್ಜೇವಾಲಾ ಅನ್ನುವಂತಹ ಇಬ್ಬರ ನಾಯಕತ್ವದ ಬೆನ್ನಿಗೆ ನಿಂತಹ ಎಳಸರು ಅಥವಾ ಪಟ್ಟಭದ್ರರು ಏನಿದ್ರು ಅವರ ಕಾರಣಕ್ಕೆ ಇದೆಲ್ಲ ಆಗಬಹುದು. ನೀವೇನಂತೀರಾ? ಕಮೆಂಟ್ ಮಾಡಿ.